ಇನ್ನು ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಎಂಬಾತನ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಮಾಡಿದ್ದಾರೆ. ಮನೆ ಮುಂದೆ ನಿಂತಿದ್ದ ಸಲೀಂ ಅವರಿಗೆ ಕೈಗೆಲ್ಲ ಸ್ವಲ್ಪ ಏಟಾಗಿದೆ. ಬಟ್ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಸಲೀಂ ಪಾರಾಗಿದ್ದಾರೆ. ರಾಜಕೀಯ ದುರುದ್ದೇಶದಿಂದಲೇ ಈ ದಾಳಿ ನಡೆದಿದೆ ಅಂತಕ್ಕಂಥದ್ದು ಸಲೀಂ ಕುಟುಂಬಸ್ಥರ ಆರೋಪ. ಪೊಲೀಸರು ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಈ ದಾಳಿಗೆ ಕಾರಣ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೋಡಿ, ನೆಲಮಂಗಲದಲ್ಲಿ ಮತ್ತೆ ಸದ್ದು ಮಾಡಿದ ಗನ್, ಪಂಚಾಯಿತಿ ಸದಸ್ಯನ ಮೇಲೆ ಗುಂಡಿನ ದಾಳಿ. ಎಸ್, ಬೆಂಗಳೂರು ಹೊರವಲಯ ನೆಲಮಂಗಲ ಅಂದ್ರೆ ರೌಡಿಸಂ, ರಕ್ತ ಚರಿತ್ರೆ, ಗ್ಯಾಂಗ್ ವಾರ್, ಹೀಗೆ ಸಾಕಷ್ಟು ವಿಚಾರದಲ್ಲಿ ಸುದ್ದಿ ಇತ್ತು. ಈ ನಡುವೆ ತಣ್ಣಗಿದ್ದ ನೆಲಮಂಗಲ ತಾಲೂಕು ಮತ್ತೆ ಸುದ್ದಿಯಲ್ಲಿದೆ. ನೆಲಮಂಗಲದಲ್ಲಿ ಮತ್ತೆ ಶುರುವಾಯ್ತಾ ವಾರ್ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಶುರುವಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಗುಂಡಿನ ದಾಳಿಯಾಗಿದೆ. ಇಬ್ಬರು ಅಪರಿಚಿತರಿಂದ ಗುಂಡಿನ ದಾಳಿಯಾಗಿದ್ದು ನೆಲಮಂಗಲ ತಾಲೂಕಿನ ಇಸ್ಲಾಮಾಪುರ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಕಳೆದ ರಾತ್ರಿ ಬೆಂಗಳೂರು ಹೊರವಲಯ ನೆಲಮಂಗಲದ ಇಸ್ಲಾಂಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಒಂದು ಫೈರಿಂಗ್ ಆಗಿರುವಂಥದ್ದು. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಎಂಬುವರ ಮೇಲೆ ಒಂದು ಫೈರಿಂಗ್ ಆಗಿದೆ. ಈಗ ನೋಡ್ತಾ ಇರ್ಬೋದು, ನಾನು ಘಟನಾ ಸ್ಥಳದಿದ್ದೀನಿ. ಪೊಲೀಸರು ಸಹ ಮಾಜರನ್ನು ಮಾಡಿರುವಂಥದ್ದು. ಸಲೀಂ ಕಳೆದ ರಾತ್ರಿ ಏನಂತ ಹೇಳಿದ್ರೆ ನಮಾಜನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ, ಮನೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಸ್ನೇಹಿತರ ಈ ಅಂಗಡಿಯಲ್ಲಿ ಕೂತ್ಕೊಂಡು ಅವರು ಮಾತಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಂದಂಥ ವ್ಯಕ್ತಿ ಏನು ಮುಬಾರಕ್ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಆತನ ಮೇಲೆ ಒಂದು ಫೈರಿಂಗ್ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ನೆಲಮಂಗಲದಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಭಯದ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಪೊಲೀಸರು ಈಗಾಗಲೇ ತಂಡವನ್ನು ರಚನೆಯನ್ನು ಮಾಡಿಕೊಂಡು ಈಗಾಗಲೇ ಆರೋಪಿಗಳ ಪತ್ತೆಗೆ ಮುಂದಾಗ್ತಾ ಇದ್ದಾರೆ. ಮತ್ತು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಅಂಗಡಿ ಇದೆ. ಅಂಗಡಿಯಲ್ಲಿ ಸಹ ಒಂದು CCTV ದೃಶ್ಯಗಳು ಸಹ ಕ್ಯಾಪ್ಚರ್ ಆಗಿರುವಂಥದ್ದು. ಏನು ಕಳೆದ ರಾತ್ರಿ ನಡೆದಂಥ ಘಟನೆ ಯಾವ ರೀತಿ ಆಯಿತು, ಏನೆಲ್ಲ ಆಯಿತು ಅನ್ನೋ ರೀತಿಯಲ್ಲೂ ಸಹ ಈಗಾಗಲೇ ಪೊಲೀಸರು ಇಲ್ಲಿ ಒಂದು ಡಿವಿಆರ್ನು ಸಹ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಗುಂಡಿನ ದಾಳಿಯಾಗಿದ್ದು, ಸಲೀಂ ಮನೆ ಮುಂದೆ ಬಂದ ಇಬ್ಬರು ವ್ಯಕ್ತಿಗಳಿಂದ ಗುಂಡಿನ ದಾಳಿ ಆಗಿದೆ ಅಂತ ಹೇಳಲಾಗಿದೆ. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತನಾಡೋ ವೇಳೆ ಏಕಾಏಕಿ ಗುಂಡಿನ ದಾಳಿಯಾಗಿ ಅಪರಿಚಿತರು ಎಸ್ಕೇಪ್ ಆಗಿದ್ದಾರೆ. ಇತ್ತ ಗಾಯಾಳು ಸಲೀಂನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಲೀಂ ಕೈಗೆ ಗುಂಡು ತಗುಲಿದ್ದು ಚಿಕಿತ್ಸೆ ಮುಂದುವರೆದಿದೆ. ಸಲೀಂ ಬೆಂಬಲಿಗರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ರು. ನಮ್ಮ ನೆಲಮಂಗಲ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಇಸ್ಲಾಂಪುರ್ ಏರಿಯಾದಲ್ಲಿ ವಿಕ್ಟಿಮ್ ಇದ್ದಾರೆ. ಇದರಲ್ಲಿ ಸಲೀಂ ಪಾಷಾ ಅಂತ 51 ವರ್ಷ. ಅವರು ಆ ಏರಿಯಾದ 3-4 ಜನರ ಜೊತೆಗೆ ಮಾತಾಡಬೇಕಾದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಯಾರೋ ಅಟ್ಯಾಕ್ ಮಾಡಿಸಿದ ಅವನ ಹೆಸರನ್ನು ತಗೊಂಡ್ಬಿಟ್ಟು ಅವರಿಗೆ ಒಂದು ರೌಂಡ್ ಶೂಟ್ ಮಾಡಿದ್ದಾರೆ. ಮೈನರ್ ಇಂಜುರಿ ಇದೆ. ಈ ಎಂಟೈರ್ ಘಟನೆ ಏನಿದೆ ಒಂದು ಹಿಂದಿನ ಒಂದು ವೈಷಮ್ಯ ಇರ್ಬೋದು ಅಂತ ಒಂದು ಇದು ಅನಿಸ್ತಾ ಇದೆ. ಬಟ್ ಇನ್ನಷ್ಟು ಆಳವಾಗಿ ನಾವು ಅದನ್ನು ತನಿಖೆ ಮಾಡಬೇಕಾಗಿದೆ. ರಾಜಕೀಯ ದುರುದ್ದೇಶಕ್ಕೆ ಶೂಟ್ಔಟ್, ಗುಂಡಿನ ದಾಳಿ ಹಿಂದಿದೆಯಾ ಕಾಣದ ಕೈಗಳು. ಇನ್ನು ಗುಂಡಿನ ದಾಳಿ ರಾಜಕೀಯ ದುರುದ್ದೇಶದಿಂದ ನಡೆದಿರುವ ಕೃತ್ಯ ಎನ್ನುವ ಆರೋಪ ಕೇಳಿಬಂದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಸಲೀಂ ನಮಾಜ್ ಮುಗಿಸಿ ಚಿಕ್ಕಪ್ಪನ ಮಗನ ಅಂಗಡಿಯಲ್ಲಿ ಕೂತಿದ್ರು. ಆಗ ಗಾಡಿಯಲ್ಲಿ ಬಂದ ಆಗುಂತಕ ಗುಂಡು ಹಾರಿಸಿದ್ದಾನೆ. ಗುಂಡು ಹಾರಿಸುವಾಗ ನಾನು ಮುಬಾರಕ್ ಪಾಷಾ ಕಡಿಯವನು ಅಂತ ಹೇಳಿ ಗುಂಡು ಹಾರಿಸಿದ್ದಾನೆ. ಫೈರಿಂಗ್ ಬಳಿಕ ಗಾಡಿಯಲ್ಲಿ ಎಸ್ಕೇಪ್ ಆಗಿದ್ದಾನೆ. ಶೂಟೌಟ್ ಮಾಡಿದ್ದು ಯಾರು ಅನ್ನೋದು ಗೊತ್ತಿಲ್ಲ, ಆದರೆ ರಾಜಕೀಯ ದುರುದ್ದೇಶದಿಂದ ಮಾಡಿರೋದು ಅಂತ ಸಲೀಂ ಸಂಬಂಧಿ ಫಿರ್ದೌಸ್ ಆರೋಪಿಸಿದ್ದಾರೆ. 6 ಗಂಟೆಗೆ ಅಲ್ಲಾ ಕೂದ್ರಂತ ನಮಾಜಿಗೆ ಹೋಗಿದ್ದಾರೆ. ನಮಾಜಿ ಮುಗಿಸ್ಕೊಂಡು ಬರ್ತಾ ರಸ್ತೆ ದಾರಿಯಲ್ಲಿ ಒಂದು ಅಂಗಡಿಯಲ್ಲಿ ಅವ್ರ ಚಿಕ್ಕಪ್ಪರ ಮಗ ಕರೆದಿದ್ದಾರೆ. ಬಾರಪ್ಪ ಸಲೀಂ ಅಂತ ಹೇಳಿ ಕರೆದಿದ್ದಾರೆ. ಯಾರೋ ಒಬ್ಬ ಅಪರಿಚಿತ ಅವ್ರನ್ನು ಬಂದಿದ ತಕ್ಷಣನೇ ಗನ್ ತಗೊಂಡು ಆಚೆಗಡೆ ಓಪನ್ಲಿ ಇದು ಪ್ರತಿಷ್ಠಾ ಮುಬಾರಕ್ ಕಡೆಯಿಂದ ನಾನು ಹೊಡಿತಿರೋದಂತ ಹಣ ಅಂತ ಹೊಡೆದಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅವ್ರ ಹಿಂದೆ ಹುಡುಗರು ಓಡಿದ್ದಾರೆ. ಆದ್ರೂ ಅವನ ಜೊತೆ ಗನ್ ಇತ್ತಲ್ಲ, ಆ ಭಯದಿಂದ ಅವ್ರನ್ನು ಪಾಪ ಬೇಡ ಹೋಗೋದ್ ಬೇಡ ಬಿಡ್ಬಿಡಿ ಅಂತ ಯಾರೋ ಬಂದು ಮತ್ತೆ ಕರ್ಕೊಂಡು ಹೋದ್ರಂತೆ ಅವ್ರನ್ನ. ರಾಜಕೀಯ ಉದ್ದೇಶನೇ ಇದು. ಮೊದ್ಲಿಂದಾನು ರಾಜಕೀಯದಲ್ಲೇ ಮಾಡಿದ್ದು. 2020 ಎಲೆಕ್ಷನ್ ಆಗಿತ್ತು. ಅದಾಗಿದ್ 3-3.5 ತಿಂಗಳಲ್ಲಿ ತಿರ್ಗಾ ಇಬ್ರು ಬಂದು ಹೊಡೆದಿದ್ದು. ಆವಾಗ ಊರಿನವ್ರೆ ಸಪೋರ್ಟ್ ಅವ್ರವ್ರೆ. ಏನಂತ ನಮಗ್ ಸರಿಯಾಗಿ ಪೊಲೀಸ್ನವರು ತಿಳಿಸಿಲ್ಲ. ಕಂಪ್ಲೇಂಟ್ ಆಗಿತ್ತು, ಅವ್ರ ಮೇಲೆ ಕೇಸು ಆಗೈತೆ. ಅವನೇ ಮಾಡಿಸಿರೋದು ಮುಬಾರಕ್ ಅಂತ ಹೇಳೋರೆ. ಏನೋ ಘಟನಾ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಬಳಿಕ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ನೆಲಮಂಗಲ ಪೊಲೀಸರು ಗಾಯಾಳುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಬಿಗಿ ಭದ್ರತೆಯಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸ್ಥಳ ಮಹಜರ್ ನಡೆಸಿರುವ ಪೊಲೀಸರು ಪಕ್ಕದ ಅಂಗಡಿಯ ಸಿಸಿ ಕ್ಯಾಮೆರಾದ ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ. ಗುಂಡು ಹಾರಿಸಿರುವ ಆರೋಪಿ ಮುಬಾರಕ್ ಈ ಹಿಂದೆ ರಾಮನಗರ ಕಾರ್ಪೊರೇಟರ್ ಕೊಲೆ ಆರೋಪಿಯಾಗಿದ್ದ. ಜೊತೆಗೆ ಇತ್ತೀಚೆಗಷ್ಟೇ ಜೈಲಿನಿಂದ ಪೆರೋಲ್ ಮೇಲೆ ಹೊರಗೆ ಬಂದಿದ್ದ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಒಟ್ಟಾರೆ ಈ ಘಟನೆಯಿಂದ ನೆಲಮಂಗಲದಲ್ಲಿ ರೌಡಿಸಂ ಮತ್ತೆ ಶುರುವಾಯಿತಾ ಎಂಬ ಆತಂಕದಲ್ಲಿ ಜನಸಾಮಾನ್ಯರು ಇದ್ದಾರೆ. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಬಗ್ಗೆ ಜನ ಪ್ರಶ್ನೆ ಮಾಡುವಂತಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.